ಅಭಿವೃದ್ಧಿಯಾಗಿದೆ ಸರ್. ನೂತನ ದೇವಸ್ಥಾನ ಇದು ಮಾಡಿದ್ದಾರೆ. ಇದು ನಮ್ಮ ಊರಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡ್ತೀವಿ. ಸುಮಾರು ಈ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದೀವಿ. ಒಂದು ದೇವಸ್ಥಾನ ಅಲ್ಲ, ಇದೇ ಊರಿನಲ್ಲಿ ನೀವು ಹೋಗಿ ನೋಡಿ. ಸುಮಾರು ಭಾಳ ವಿಜೃಂಭಣೆಯಿಂದ 7-8 ದೇವಸ್ಥಾನ ಇಲ್ಲಿ ನಡೆದಿದೆ, ಇನ್ನೂ ನಡೀತಾ ಇದೆ. ಈಗ ನೀವು ಹೋಗಿ ಪಟ್ಲದಮ್ಮನ ದೇವಸ್ಥಾನ ನೋಡಿ, ಅದನ್ನು ಸುಮಾರು 2 ಕೋಟಿ ರೂಪಾಯಿ ಮೇಲೆ ಅದಕ್ಕೂ ಖರ್ಚಾಗ್ತಾ ಇದೆ. ಸೊ ಇದನ್ನು ಭಾಳ ಸುಂದರವಾಗಿ ಈ ರೋಡಲ್ಲೇ ಇತ್ತು. ನಮ್ಮ ಹುಡುಗರುಗಳೆಲ್ಲ ಪ್ರಜ್ಞೆ ಮಾಡ್ತಾಯಿದ್ರು. ಇದರಲ್ಲಿ ಚಿಕ್ಕದಾಗಿತ್ತು. ನಮ್ಮ ತಂದೆಯ ಶಂಕರೇಶ್ವರ ದೇವಸ್ಥಾನನ ಅವ್ರ ಕಾಲದಲ್ಲಿ ಅವ್ರು ಕಟ್ಟಿಸೋದು. ಸೊ ನಾವೆಲ್ಲರೂ ಸಹಕಾರದಿಂದ ಸೇರಿ ಕಟ್ಕೊಂಡು ಬಂದಿದ್ದೀವಿ. ಇಡೀ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಇಂದ ಎಲ್ಲ ದೇವಸ್ಥಾನಗಳು ನಡೀತಾವೆ. ಎಲ್ಲ ಧರ್ಮದವ್ರಿಗೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಮಸೀದಿ ಕೇಳೋರಿಗೆ, ಚರ್ಚ್ ಕೇಳೋರಿಗೆ, ಎಲ್ಲದಕ್ಕೂ ಕೂಡ ಎಲ್ಲ ಧರ್ಮದವ್ರಿಗೂ ಕೂಡ ನಾವು ಈಗ ಎಲ್ಲ ಜಾತಿಯವರು ಹೇಳಿದ್ದಾರೆ. ಅವ್ರವ್ರ ಜಾತಿ ಪ್ರಕಾರ ಏನೇನು ಅವ್ರವ್ರ ಆಚರಣೆ ಇದೆ, ಅವರ ಆಚಾರ ವಿಚಾರಕ್ಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇದನ್ನು ಒಂದು ಪಂಗಡ, ಕೆಲವರು ರಾಮನ್ನ ನೋಡ್ಕೊತಾರೆ, ಕೆಲವರು ಇಲ್ಲಿ ತಿಗಳರು ಒಂದು ದೇವಸ್ಥಾನನ ಅವ್ರು ನೋಡ್ಕೊತಾರೆ. ಸೊ ಊರವರೆಲ್ಲ ಸೇರಿ ಇನ್ನೊಂದು ಊರ ದೇವಸ್ಥಾನ ನೋಡ್ಕೊಳ್ತಾರೆ. ಹೀಗೆ ಒಂದೊಂದು ಪದ್ಧತಿ ಮೊದಲಿಂದ ಏನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರ ಹತ್ರ ಒಂದು ಮನವಿ ಮಾಡ್ಕೊಡ್ರಿ ಸರ್, ಇಲ್ಲಿ ಶಕ್ತಿ ಕೊಡಿಸ್ಲಿಕ್ಕೆ ರಾಮ ಅವರೆಲ್ಲ ಅವರು ನನಗೋಸ್ಕರನ ಬೆಳಗ್ಗೆ ಇದ್ದರೆ ನಿಮ್ಗೆ ಗೊತ್ತಿಲ್ಲ. ನಾನು ಜೈಲಿಗೆ ಹೋದಾಗ ಕಾಲು ಚಪ್ಪಲಿ ಇರಲಿಲ್ಲ, ಡೆಲ್ಲಿ ಗಂಟ ಬಂದಿರಲಿಲ್ಲ. ಕ್ಷೇತ್ರದ ಜನ, ತಾಲೂಕು ಜನ ಎಲ್ಲ ಬಂದಿದ್ರು. ಅವರೆಲ್ಲ ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡೋದಕ್ಕೆ ನಾನು 48 ದಿನಕ್ಕೆ ಬಂದಿದ್ವಿ ಈಚೆ. ಎಷ್ಟೇ ಬಲಿಷ್ಠವಾಗಿ ಬೇಲ್ ಕೊಡಬಾರ್ದು ಅಂದರೂ ಕೂಡ ನಾನು ಅಲ್ಲಿ ಜೈಲು ಒಳಗಡೆ ದೇವಸ್ಥಾನಕ್ಕೆ ಕೈ ಮುಗಿತಾ ಇದ್ದೆ. ಸೊ ಇವರೇ ನನ್ನ ಆಸ್ತಿ. ಇಲ್ಲೇನು ನಂದೇನು ಆಸ್ತಿ ಏನಿಲ್ಲ, ಇಲ್ಲಿ ಎಲ್ಲ ಇವರೇ ಆಸ್ತಿ. ಎಲ್ಲ ಆಸ್ತಿ ಎಲ್ಲ ಇವರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ಗೆ ಇಲ್ಲೆಲ್ಲ ಏನಪ್ಪ ಎಲ್ಲ ಸ್ಕೂಲ್ಗೆಲ್ಲ ಇಲ್ಲೆಲ್ಲ ಸ್ಕೂಲೆಲ್ಲ ನೋಡಿದ್ದೀನಿ. ಸ್ಕೂಲು ಹಾಸ್ಟೆಲ್ ನನ್ನದೇ ಜಾಸ್ತಿ ಅಂತ. ಎಲ್ಲ ನಮ್ಮ ತಾತ ಮುತ್ತಾತನ ಕಾಲ ನಮ್ಮ ಅಜ್ಜಿ ದಿನಸಲಿದ್ದ ಆಸ್ತಿನೇ. ಮಕ್ಕಳೇ ಓದ್ಕೊಳ್ಳಿ ಅಂತ ಇನ್ನೇನು ನಾನು ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರೂ ತೊಗೊಳೋದಿಲ್ಲ. ಅದಕ್ಕೆಲ್ಲ ಬಂದು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಅದಕ್ಕೆಲ್ಲ ಮಾಡ್ಕೊಂಡು ಹೋಗಿಬಿಡಿ. ಇವರೆಲ್ಲ ಬೆಳೆಸೋರೆ, ಸಾಕೋರೆ, ಉಪಯೋಗಿಸ್ಕೊಳ್ಳಿ. ಸರ್, GBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದ ಪಾಲ್ಗೊಂಡಿದ್ದಾರೆ. ಅವ್ರು ಸವಾಲು ಹಾಕ್ಯಾರ ಸರ್, DK ಸಹೋದರರು ಬರಲಿಲ್ಲ ಚರ್ಚೆಗೆ ಈ ವಿಚಾರವಾಗಿ ವೇದಿಕೆ ಮೇಲೆ. ಅವ್ರು ಯಾವತ್ತು ಹೇಳ್ತಾರೆ ನಾನು ನಡೀತೀನಿ. ಅವರು ನೀವೇ ಫಿಕ್ಸ್ ಮಾಡಿ. TV9 ಚೆನ್ನಾಗಿದೆ. TV9 ಸುವರ್ಣನು, ಫಸ್ಟ್ ನ್ಯೂಸು, ಪವರು, ಈ 5 ಜನ ಇದ್ವಿ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇನ್ನೇನಿಲ್ಲ, ಪರವಾಗಿಲ್ಲ. ಇನ್ನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನುಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೆ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಸವಾಲು ಹಾಕಿದ್ರು. ಪಾಪ ಅವ್ರು ಮಾಡುತ್ತಾ ಅವ್ರಿಗೆ ರಾಜಕಾರಣ ಮಾಡಬೇಕು. ನಾನು ಮಾಡಿದ್ದು ಅವರೇ ಮಾಡಿದ್ದು, ಅವರೇ ಹೇಳೋರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. 2 ಕೋಟಿ ಕೊಡ್ತೀವಿ, 50% ಸೈಟ್ ಕೊಡ್ತೀವಿ, ಯಾವುದು ನಂಬೇಡಿ ಅಂತ ಹೇಳಿ ಸರ್. ಅಪ್ಪ, ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವರಿಲ್ಲದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಈಗ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ ಕೇಳಿ, ಅವ್ರಿಗೆಲ್ಲ ಎಷ್ಟೆಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ, ಕನಕಪುರದವ್ರು ಕೇಳಿ. ಇಲ್ಲಿ 1500 ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಹಳ್ಳಿಯಲ್ಲಿ.
ಈಗೆಲ್ಲ ನೀವು ಅರ್ಕೋಡಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ, ಎಲ್ಲ ಹೊಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ. ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಜನ ಆಕ್ಷೇಪ ಮಾಡ್ತಿದ್ದಾರೆ. ಅಂದ್ರೆ ನನ್ನ ರಾಷ್ಟ್ರ ರಾಜಕಾರಣಕ್ಕೆ 28ಕ್ಕೆ ಅವರೇ ಸಿಎಂ ಆಗ್ತೀನಿ ಅಂತ ಹೇಳಿ ಸರ್. ರಾಜಕಾರಣಕ್ಕೆ ಬರೋದನ್ನ ಬೇಡ ಅಂತ ಹೇಳಕ್ಕಾಗಲ್ಲ. ಈಗೂ ರಾಜಕಾರಣದಲ್ಲಿ ಇದಾರಲ್ಲ ಅವರು, ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು.